ಈ ಎರಡು ಬೆರಳು ಏನಿದೆಯಲ್ಲ, ಸೊ ಇದು ಕ್ಯಾಪ್ಟನ್ ಅಂತ ಆಲ್ಮೋಸ್ಟ್ ಇದೇ ಶೇಪಲ್ಲಿದೆ. ಇನ್ ಕೇಸ್ ಕ್ಯಾಪ್ಟನ್ನು ಅಷ್ಟು ಫೋರ್ಸಾಗಿ ಭೀಮನ್ಗೆ ಹಿಂಗೆ ಹೊಡೆದಿದ್ರೆ ಏನಾಗ್ತಿತ್ತು ಅಂತಂದರೆ ಭೀಮನ ಈ ದೌಡೆಯಲ್ಲಿರ್ತಕ್ಕಂಥ ಮಾಂಸ ಆಲ್ಮೋಸ್ಟ್ ಕಿತ್ಕೊಂಡ್ಬರ್ತಾ ಇತ್ತು. ಕ್ಯಾಪ್ಟನ್ನೇ ಭೀಮನ ದಂತಕ್ಕೆ ಹೊಡೆದಿರೋದು ನಿಜ ಆಗ್ಬಿಟ್ಟಿದ್ದರೆ ಕ್ಯಾಪ್ಟನ್ ದಂತಕ್ಕೆ ಏನಾದರೂ ಏಟ್ ಆಗ್ಬೋದಾಗಿತ್ತು. ಇವನ್ ಕ್ಯಾಪ್ಟನ್ ದಂತನೂ ಕೂಡ ಆಗಲೇ ಕಟ್ ಆಗಬೇಕಾಗಿತ್ತು. ಹಾಯ್, ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಆ್ಯಕ್ಚುಲಿ ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಐ ನೀಡ್ ಎ ಕ್ಲಾರಿಫಿಕೇಷನ್. ಯಾಕೆ ಅಂತಂದರೆ ಲಾಸ್ಟ್ ಒಂದು 20 ಡೇಸಿಂದ ಎಲ್ಲ ಕಡೆ ವೈರಲ್ ಆಗಿರ್ತಕ್ಕಂಥ ಸುದ್ದಿ ಏನು ಅಂತಂದರೆ ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ಇರ್ತಕ್ಕಂಥ ಒಂದು ಫೈಟ್. ಆ ಒಂದು ಫೈಟಲ್ಲಿ ಸೊ ಭೀಮನ ಒಂದು ದಂತ ಅನ್ನೋದು ಕಟ್ ಆಗಿದೆ. ಇಷ್ಟು ದಿನ ಇದ್ದ ಥಿಯರಿ ಏನು ಅಂತಂದರೆ ಕ್ಯಾಪ್ಟನ್ ಮತ್ತು ಭೀಮನ ಫೈಟ್ ಏನು ನಡೀತೋ ಆ ಫೈಟಲ್ಲಿ ಸೊ ಭೀಮಾ ಮರಕ್ಕೆ ಹೊಡೆದು ಸೊ ದಂತ ಕಟ್ ಆಗಿದ್ದು ಅಂತ. ಹಾಗಾದರೆ ಈ ಲಾಸ್ಟ್ 2 ಡೇಸಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗಿರ್ತಕ್ಕಂಥ ಸುದ್ದಿ ಏನು ಅಂತಂದರೆ ಭೀಮನಿಗೆ ದಂತ ಕಟ್ ಆಗಿರೋದು ನಿಜ, ಆದರೆ ಅದು ಮರಕ್ಕೆ ಹೊಡೆದು ಕಟ್ ಆಗಿಲ್ಲ. ಕ್ಯಾಪ್ಟನ್ ಅಟ್ಯಾಕ್ ಮಾಡಿದಾಗ ಸೊ ಭೀಮನ ದಂತ ಅನ್ನೋದು ಕಟ್ ಆಗಿದೆ ಅಂತ. ಸೊ ನನಗೆ ಆನ್ಸರ್ ಬೇಕು. ನಾನು ರೀಸನ್ ಹೇಳ್ತೀನಿ. ನನಗೆ ಆನೆಗಳ ಬಗ್ಗೆ ನಿಜ ಹೇಳ್ತೀನಿ, ನಂಗೆ 0.1% ಕೂಡ ಗೊತ್ತಿಲ್ಲ, ಆಯಿತಾ. ನಾನು ಇಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ, ಆದರೆ ನನಗೆ ಕ್ಲಾರಿಫಿಕೇಷನ್ ಬೇಕು. ಹಾಗೆ ನನಗಿರ್ತಕ್ಕಂಥ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋ. ಫಾರ್ ಎಕ್ಸಾಂಪಲ್, ಭೀಮಾ ಹೈಟ್ ಸೊ 9.8 ಮೀಟರ್ಸ್ 9.10 ಅಂದ್ಕೊಳ್ಳಿ. ಸೊ 9.25 ಅಡಿಯಿಂದ 10 ಅಡಿ ಆವ್ರೇಜ್ ಆಗಿ. ಹಾಗೆ ಕ್ಯಾಪ್ಟನ್ ಹೈಟು ಒಂದು 9 ಅಡಿ 2 ಇಂಚ್ ಇರ್ಬೋದು. ಸೊ ಆವ್ರೇಜ್ ಆಗಿ 9 ಅಡಿ ಹೈಟು. ಸೊ ನೋಡ್ಕೊಳ್ಳಿ, ಈಗ ಭೀಮಾ ಈ ಹೈಟಲ್ಲಿದ್ದಾನೆ, ಕ್ಯಾಪ್ಟನ್ ಈ ಹೈಟಲ್ಲಿದ್ದಾನೆ. ಇನ್ ಕೇಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಎರಡು ಬೆರಳು ಏನಿದೆಯಲ್ಲ, ಸೊ ಇದು ಕ್ಯಾಪ್ಟನ್ ಅಂತ ಆಲ್ಮೋಸ್ಟ್ ಇದೇ ಶೇಪಲ್ಲಿದೆ. ಇನ್ ಕೇಸ್ ಕ್ಯಾಪ್ಟನ್ನು ಅಷ್ಟು ಫೋರ್ಸಾಗಿ ಭೀಮನ್ಗೆ ಹಿಂಗೆ ಹೊಡೆದಿದ್ರೆ ಏನಾಗ್ತಿತ್ತು ಅಂತಂದರೆ ಭೀಮನ ಈ ದೌಡೆಯಲ್ಲಿರ್ತಕ್ಕಂಥ ಮಾಂಸ ಆಲ್ಮೋಸ್ಟ್ ಕಿತ್ಕೊಂಡ್ಬರ್ತಾ ಇತ್ತು. ಈಗ ಏನಾಗಿದೆ ಗೊತ್ತಾ, ಸೊ ಭೀಮನಿಗೆ ಆ ದಂತ ಬಿದ್ದಿರೋ ಜಾಗದಲ್ಲಿ ಮಾತ್ರ ಗಾಯ ಆಗಿರೋದು, ಆಯಿತಾ. ಸೊ ನಾರ್ಮಲಾಗಿ ಈಗ ನಮಗೆ ಅಲ್ಲಿ ಬಿದ್ದರೆ ಸೊ ಯಾವ ಥರ ಇಂಟರ್ನಲ್ ಸ್ವಲ್ಪ ಗಾಯ ಆಗುತ್ತೋ ಅದೇ ಥರ ಆಗಿದೆ. ಇನ್ ಕೇಸ್ ಕೆಲವ್ರು ಹೇಳೋ ಪ್ರಕಾರ ನಿಜವಾಗ್ಲೂ ಕ್ಯಾಪ್ಟನ್ನೇ ಹೊಡೆದ್ಬಿಟ್ಟಿದ್ದಿದ್ರೆ, ಆಯಿತಾ, ಸೊ ಭೀಮನ ದೌಡೆಯಲ್ಲಿರ್ತಕ್ಕಂಥ ಮಾಂಸ ಆಲ್ಮೋಸ್ಟ್ ಕಿತ್ಕೊಂಡ್ಬರ್ತಾಯಿತ್ತು, ಗೊತ್ತಲ್ವಾ. ಸೊ ಈಗ ನಾವು ನಾರ್ಮಲಾಗಿ ನೋಡೋದಾದರೆ ಈ ಸಾಕಿರೋ ಆನೆಗಳಿಗೆ ದಂತ ಅಷ್ಟು ಶಾರ್ಪ್ ಇರಬೇಕಾದ್ರೆ ಇನ್ನು ಕಾಡಾನೆಗಳ ದಂತ ತುಂಬ ಶಾರ್ಪ್ ಇರುತ್ತೆ, ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಇರ್ತಕ್ಕಂಥ ಆನೆ ಆ ಫೋರ್ಸಲ್ಲಿ ಹೊಡೆದಿದ್ರೆ ಸೀರಿಯಸ್ ಆಗಿ ಹೇಳಿ, ಆಯಿತಾ, ಕಂಪ್ಲೀಟ್ ಮಾಂಸನೇ ಕಿತ್ಕೊಂಡ್ಬರ್ಬೇಕಾಗಿತ್ತು. ಆದರೆ ಅಲ್ಲಿ ಆಗಿರೋದು ಜಸ್ಟ್ ಅಂದರೆ ಏನಪ್ಪ ಅಂತ ದಂತ ಮಾತ್ರ ಮುರಿದಿದೆ, ಅದು ಏನು ಪೂರ್ತಿ ಆಲ್ಮೋಸ್ಟ್ ತೀರಾ ಅದ್ರ ಬೇಸ್ ಎಲ್ಲಿದೆ ಅಲ್ಲಿಂದ ಕೂಡ ಬಿದ್ದಿದೆ. ಸೊ ಅದಕ್ಕೆ ನನಗೆ ಇದು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಸೊ ಅಂದರೆ ಯಾವ್ದು ನಿಜ ಯಾವ್ದು ಸುಳ್ಳು ನಮಗೂ ಕೂಡ ಗೊತ್ತಾಗಬೇಕಲ್ವ. ದ ಪಾಸಿಬಿಲಿಟಿ ಆಫ್ ಕೇಸಸ್ ಇಷ್ಟೇ ಥಿಯರಿ. ಅವ್ನು ಹೊಡೆದಿರೋ ಸ್ಪೀಡ್ಗೆ ಒಂದು ಸೈಡ್ದು ಮಾಂಸ ಪೂರ್ತಿ ಕಿತ್ಕೊಂಡ್ಬರ್ಬೇಕಾಗಿತ್ತು. ಸೊ ಆದರೆ ಅದು ಕಿತ್ಕೊಂಡು ಬಂದಿಲ್ಲ. ಸೊ ಇದಾದಮೇಲೆ ನನಗೆ ಮತ್ತೊಂದು ಡೌಟ್ ಕಾಡ್ತಾ ಇರೋದೇನು ಅಂತಂದರೆ, ಇನ್ ಕೇಸ್ ಕ್ಯಾಪ್ಟನ್ನೇ ಭೀಮನ ದಂತಕ್ಕೆ ಹೊಡೆದಿರೋದು ನಿಜ ಆಗಿಬಿಟ್ಟಿದ್ದರೆ ಕ್ಯಾಪ್ಟನ್ ದಂತಕ್ಕೆ ಏನಾದರೂ ಏಟ್ ಆಗ್ಬೋದಾಗಿತ್ತು. ಇವನ್ ಕ್ಯಾಪ್ಟನ್ ದಂತನೂ ಕೂಡ ಆಗಲೇ ಕಟ್ ಆಗಬೇಕಾಗಿತ್ತು, ಆದರೆ ಯಾಕೆ ಕ್ಯಾಪ್ಟನ್ ದಂತ ಕಟ್ ಆಗಲಿಲ್ಲ? ಅಷ್ಟು ಸ್ಟ್ರಾಂಗ್ ಇರ್ತೈತಾ ಸೊ ಕ್ಯಾಪ್ಟನ್ ದಂತ ಅಂತಕ್ಕಂಥದ್ದು? ಇದು ಕೂಡ ನನಗೆ ಡೌಟ್ ಕಾಡ್ತಾ ಇರೋದು ನಿಜ. ಸೊ ಇನ್ನು ಕೆಲವರು ಯಾವ ಥಿಯರಿನ ಕೊಡ್ತಾ ಇದ್ದಾರೆ ಅಂತಂದರೆ ಥಿಯರಿ ನಂಬರ್ 2, ಆಯಿತು, ಇನ್ ಕೇಸ್ ಫೈಟ್ ಆಗಬೇಕಾದ್ರೆ, ಆಯಿತಾ,
ಎರಡು ಆನೆಗಳು ಮುಖಕ್ಕೆ ಮುಖ ಕೊಟ್ಟು ನಿಂತಾಗ ಅದರ ದಂತ ಬಂದು ಇದಕ್ಕೆ ತಗಲಿದ್ರು ಕೂಡ ದ ಪಾಸಿಬಿಲಿಟಿ ಆಫ್ ಕೇಸಸ್ ದಂತ ಮುಕ್ಕಾಲು ಭಾಗಕ್ಕೆ ಮುರಿದೋಗ್ಬೇಕಾಗಿತ್ತು, ಇಲ್ಲ ಅರ್ಧ ಭಾಗಕ್ಕೆ ಮುರಿದೋಗ್ಬೇಕಾಗಿತ್ತು, ಇಲ್ಲ ಅಂತಂದರೆ ಕಾಲು ಭಾಗ ಮುರಿಬೇಕಾಯಿತು. ಸೊ ಪೂರ್ತಿ ತಳಮಟ್ಟಕ್ಕೆ ಬೀಳ್ತಕ್ಕಂಥ ಪಾಸಿಬಿಲಿಟಿ ಅನ್ನೋದು ಇರಲಿಲ್ಲ ಅಂತಕ್ಕಂಥದ್ದು. ಸ್ನೇಹಿತರೆ, ಆ್ಯಕ್ಚುಲಿ ನಾನು ಇದು ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಸೊ ನನಗಿರ್ತಕ್ಕಂಥ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇ ಬಿ ಇದು ಯಾವುದು ಸರಿ ಯಾವುದು ತಪ್ಪು ನನಗೆ ಗೊತ್ತಿಲ್ಲ. ಬಟ್ ನೀವೇನಾದರೂ ಆ ಪ್ಲೇಸಲ್ಲಿದ್ದು ಡೈರೆಕ್ಟಾಗಿ ನೋಡಿದರೆ, ಸೊ ವಿಡಿಯೋ ನೋಡಿದರೆ ಅಲ್ಲ, ಸೊ ಡೈರೆಕ್ಟಾಗಿ ನೋಡಿದರೆ ಕಾಮೆಂಟ್ ಮಾಡಿ. ಸೊ ಜಸ್ಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಹೀಗೆ ಆಗಿದೆ ಅನ್ನೋ ಹೇಳ್ತಾ ಇಲ್ಲ, ಜಸ್ಟ್ ಐ ನೀಡ್ ಸಮ್ ಕ್ಲಾರಿಫಿಕೇಷನ್. ನನಗೂ ಗೊತ್ತಾಗಬೇಕಲ್ಲ. ಇವನ್ ನನಗೂ ಆನೆಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದು ಆಲ್ಮೋಸ್ಟ್ ಭೀಮಾ ಅಂದಿದ ತಕ್ಷಣ ಲಾಸ್ಟ್ ಒಂದು ಈ 20 ಡೇಸಿಂದ ಫಾಲೋ ಮಾಡ್ತಾನೆ ಇದ್ದೀನಿ ಭೀಮನ ಎಲ್ಲ ವಿಡಿಯೋಸು ಕೂಡ. ಸೊ ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ಥಿಯರಿ. ಬಟ್ ನನಗೊಂದು ಆನ್ಸರ್ ಗೊತ್ತಾಯಿತು ಅಂದರೆ ನನಗೆ ಸ್ವಲ್ಪ ಸಮಾಧಾನ ಅಷ್ಟೇ ಅಂತ ಹೇಳ್ತಾ, ಸೊ ನಿಮ್ಮ ಬಗ್ಗೆ, ಸೊ ನಮ್ಮ ಭೀಮನಿಗೆ ಆದಂಥ ಯಾವ ಥರ ಕಟ್ಟಾಯಿತು ಅನ್ನೋದ್ರ ಬಗ್ಗೆ ಸೊ ಏನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.